2026ರಲ್ಲಿ ಕುಂಭರಾಶಿಯವರಿಗೆ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. 2026ರಲ್ಲಿ ಕುಂಭರಾಶಿಯವರಿಗೆ ಮಹಾಲಕ್ಷ್ಮಿ ಮತ್ತು ಗಜಕೇಸರಿ ರಾಜಯೋಗಗಳಿಂದ ಧನಲಾಭ, ಸಂತೋಷ ಮತ್ತು ಸ್ಥಿರತೆ ಉಂಟಾಗುತ್ತೆ. ಆದರೆ ಶನಿಯ ಹಿಮ್ಮುಖ ಸಂಚಾರ ಅನ್ನುವಂಥದ್ದು ವಕ್ರ ಸ್ಥಿತಿ ಅನ್ನುವಂಥದ್ದು ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ. ಹೊಸ ಯೋಜನೆಗಳನ್ನು ಏನಾದರೂ ಪ್ರಾರಂಭ ಮಾಡ್ತೀರಿ ಅಂತಂದರೆ ಸ್ವಲ್ಪ ದೂಡೋದು ಒಳ್ಳೆಯದು. ಪ್ರಯಾಣ ಮಾಡುವಾಗ ಎಚ್ಚರದಿಂದಿರಬೇಕು. ಮತ್ತು ಇಲ್ಲಿ ಉತ್ಸಾಹ ಮತ್ತು ಸೃಜನಶೀಲತೆ ನಿಮಗೆ ಹೆಚ್ಚಾಗುತ್ತೆ. ಗುರಿಯನ್ನು ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ. ಈ ವರ್ಷ ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಯಶಸ್ವಿ ಆಗ್ತೀರಿ. ವೃತ್ತಿ ಜೀವನದಲ್ಲಿ ಸ್ಥಿರವಾದ ಬೆಳವಣಿಗೆಯನ್ನು ನೀವು ಕಾಣ್ತೀರಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ವೃತ್ತಿ ಮತ್ತು ಹಣಕಾಸಿನ ವಿಚಾರವಾಗಿ ಮೊದಲು ನೋಡೋದಾದರೆ, ಕುಂಭರಾಶಿಯವರಿಗೆ ರಾಹು ನಿಮ್ಮ ಮೊದಲ ಮನೆಯಲ್ಲಿ ಸಂಚರಿಸೋದ್ರಿಂದ ವಿಶಿಷ್ಟ ಉತ್ಸಾಹ ಮತ್ತು ಸೃಜನಶೀಲತೆ ಹೆಚ್ಚಾಗುತ್ತೆ. ಇದು ನಿಮ್ಮ ಗುರಿಯನ್ನು ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ. ಮಹಾಲಕ್ಷ್ಮಿ ಮತ್ತು ಗಜಕೇಸರಿ ರಾಜಯೋಗಗಳಿಂದ ದೊಡ್ಡ ಧನಲಾಭ ಆಗುವಂಥ ಸಾಧ್ಯತೆ ಇದೆ. ಸ್ಥಿತಿಯು ಸುಧಾರಿಸುತ್ತೆ, ಹಣಕಾಸಿನ ಸ್ಥಿತಿ ಸುಧಾರಿಸುತ್ತೆ. ಆದರೂ ಕೂಡ ಶನಿ ಹಿಮ್ಮುಖ ಸಂಚಾರದ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು. ನಿಮ್ಮ ಆದಾಯದಲ್ಲಿ ತ್ವರಿತವಾಗಿ ಸಡನ್ನಾಗಿ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮೂಲಕ ಅನಗತ್ಯ ಖರ್ಚುಗಳನ್ನು ನೀವು ತಪ್ಪಿಸಬೇಕಾಗತ್ತೆ. ವೃತ್ತಿಪರ ಜೀವನದಲ್ಲಿ ಸ್ಥಿರವಾದ ಪ್ರಗತಿ ಮತ್ತು ಸಕಾರಾತ್ಮಕ ಒಂದು ಪಾಸಿಟಿವ್ ವಾತಾವರಣ ಕೆಲಸದ ವಾತಾವರಣದಲ್ಲಿ ಕಂಡುಬರುತ್ತೆ. ಉದ್ಯೋಗದಲ್ಲಿ ಪ್ರಗತಿ ಕಾಣ್ತೀರಿ. ಆದರೆ ಶನಿ ವಕ್ರಿಯಾದ ಸಮಯದಲ್ಲಿ ಹೊಸ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನು ವರ್ಷದ ಮೊದಲಾರ್ಧ ಪ್ರೀತಿ ಸಂಬಂಧ ವಿಚಾರ ನೋಡೋದಾದರೆ, ವರ್ಷದ ಮೊದಲಾರ್ಧ ಅನ್ನುವಂಥದ್ದು ಪ್ರೀತಿ ವಿಷಯದಲ್ಲಿ ಬೆಂಬಲ ನೀಡಿದರೆ, ದ್ವಿತೀಯಾರ್ಧ ಒಂದು ರೀತಿ ಸರಾಸರಿಯಾಗಿರುತ್ತೆ, ಒಂದು ನಾರ್ಮಲಲ್ಲಿರುತ್ತೆ. ಕುಟುಂಬ ಜೀವನ ಸಾಮಾನ್ಯವಾಗಿ ಸರಾಸರಿಯಾಗಿರುತ್ತೆ. ಮೇ ಮತ್ತು ಡಿಸೆಂಬರ್ ಈ ತಿಂಗಳು ಕುಟುಂಬ ಜೀವನಕ್ಕೆ ಹೆಚ್ಚು ಸಾಮರಸ್ಯ ಮತ್ತು ಭಾವನಾತ್ಮಕ ಸಮತೋಲನ ತರುವಂಥ ತಿಂಗಳು. ಸಾಮಾಜಿಕ ಕಾರ್ಯಗಳಲ್ಲಿ ಲಾಭವಾಗುತ್ತೆ. ಸ್ನೇಹಿತರೊಂದಿಗೆ ಬಲವಾದ ಸಂಬಂಧವನ್ನು ಬೆಳೆಸ್ತೀರಿ. ಜೀವನದಲ್ಲಿ ಸ್ಥಿರತೆ ಇರುತ್ತೆ, ಶಾಂತಿ ಇರುತ್ತೆ. ಇನ್ನು ಆರೋಗ್ಯ ವಿಚಾರವನ್ನು ನೋಡೋದಾದರೆ, ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ. ಯಾಕಂದರೆ ದೈಹಿಕ ದೌರ್ಬಲ್ಯ ಅಂದರೆ ಸುಸ್ತಾಗುವಂಥದ್ದು ಇಂಥದ್ದೆಲ್ಲ ಆಗುತ್ತೆ. ಕೆಲವು ಸಮಸ್ಯೆಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ. ಕುಂಭರಾಶಿಯವರಿಗೆ ಹುಷಾರಾಗಿರಿ. ನಿಮ್ಮ ನಿದ್ರೆಯ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಚೆನ್ನಾಗಿ ನಿದ್ದೆ ಮಾಡಬೇಕಾಗತ್ತೆ. ಅಂದರೆ ಆರೋಗ್ಯಕ್ಕೆ ಎಷ್ಟು ನಿದ್ದೆ ಬೇಕು ಅಷ್ಟು ನಿದ್ದೆ ಮಾಡಬೇಕು. ನಿದ್ದೆಯಿಂದ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಆರೋಗ್ಯದಲ್ಲಿ ಏರುಪೇರು ಕಂಡು ಬರುತ್ತೆ. 2026ರಲ್ಲಿ ನಿಮ್ಮ ಆರೋಗ್ಯವನ್ನು ಜೀವನ ಶೈಲಿಯ ಭಾಗವಾಗಿ ನೀವು ಮಾಡ್ಕೋಬೇಕಾಗತ್ತೆ. ಶನಿ ಗ್ರಹ ಇದಕ್ಕೆ ಶಿಸ್ತನ್ನು ಒದಗಿಸಿಕೊಡ್ತಾನೆ. ಶನಿ ಶಿಸ್ತಿನ ಗ್ರಹ, ಹಾಗಾಗಿ ಶಿಸ್ತನ್ನು ಒದಗಿಸಿಕೊಡ್ತಾನೆ. ಇನ್ನು 2026ರಲ್ಲಿ ಕುಂಭರಾಶಿಯವರು ಪ್ರಯಾಣ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಬಹಳ ಅಪಾಯ ಇರುತ್ತೆ. ಹಾಗಾಗಿ ಹುಷಾರಾಗಿ ಪ್ರಯಾಣವನ್ನು ಮಾಡಿ. ಇನ್ನು ಪರಿಹಾರ ಅಂತ ನೋಡೋದಾದರೆ, ಯಾವಾಗಲೂ ನಿಮ್ಮೊಂದಿಗೆ ಒಂದು ಬೆಳ್ಳಿಯ ತುಂಡನ್ನು ಇಟ್ಕೊಂಡ್ರು ಒಳ್ಳೆಯದು. ಯಾವುದೋ ಒಂದು ಉಂಗುರನೋ ಅಥವಾ ಏನೋ ಒಂದು ಕಡಗ ಹಾಕೊಳ್ಳೋದು, ಯಾವ ರೀತಿ ಒಂದು ಆಭರಣದಿಂದ, ಒಟ್ಟು ಬೆಳ್ಳಿದು ಇದ್ದರೆ ಜೊತೆಯಲ್ಲಿ ಮೈ ಮೇಲೆ ಬಹಳ ಒಳ್ಳೆಯದು. ಮತ್ತು ಎಳ್ಳನ್ನು ದಾನ ಮಾಡಿ. ನೀವು ಶುಭ ಫಲ ಸಿಗಬೇಕು ಅಂದರೆ ಶನಿವಾರ ದಿವಸ ಎಳ್ಳನ್ನು ದಾನ ಮಾಡಬೇಕು. ಮತ್ತು ನಿಮ್ಮ ಅದೃಷ್ಟದ ಬಣ್ಣ ನೀಲಿ ಆಗಿರೋದ್ರಿಂದ ನೀವು ಹೆಚ್ಚಾಗಿ ನೀಲಿ ಬಣ್ಣ ಬಟ್ಟೆ ಹಾಕ್ಕೊಳ್ಳೋದು ಅಥವಾ ನೀಲಿಯ ವಸ್ತುಗಳನ್ನು ಇಟ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.